ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ವಿಸ್ತರಣೆ ಮಾಡಲಿಕ್ಕೆ ಖುಷಿ ಇದೆಯಾ? ಸಂಪುಟದಲ್ಲಿ ಕೆಲಸ ಮಾಡಲಿಕ್ಕೆ ಎಷ್ಟು ಖುಷಿ ಇದೆ ಮತ್ತು ಏನೆಲ್ಲ ನಿರೀಕ್ಷೆಗಳಿದೆ ಅಂತ ಹೇಳಿ. ಇಲಾಖೆ ಕೊಟ್ಟ ಮೇಲೆ ಯಾವ ಇಲಾಖೆ ಕೊಡ್ತಾರೆ ಅದ್ರ ಮೇಲೆ ಏನು ಮಾಡಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಮತ್ತು ವಿಷನ್ಗಳನ್ನು ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಇಲಾಖೆ ವಹಿಸಿದ ಮೇಲೆ ಅದ್ರ ಬಗ್ಗೆ ನಾನು ರಿಯಾಕ್ಷನ್ ಮಾಡ್ತೀನಿ. ಸೌದಿ ಅವರು ಯಾವ ಇಲಾಖೆ ಮೇಲೆ ಒಂದಷ್ಟು ಒಲವು ಹೊಂದಿದೆ? ಯಾಕೆ ನೀವು ಕೂಡ ಸಹಕಾರ ಕ್ಷೇತ್ರದಿಂದ ಬಂದಂಥವ್ರು, ಆ ಸಹಕಾರ ಕ್ಷೇತ್ರದ ಮೇಲೆ ಒಲವು ಇದೆಯಲ್ಲ, ಯಾವುದೇ ಕೊಟ್ಟರು ಓಕೆ ನಾನು ನಿಭಾಯಿಸ್ತೀನಿ ಅನ್ನೋದು ವಿಶ್ವಾಸ ಇದೆಯಾ? ಮುಖ್ಯಮಂತ್ರಿಗಳು ಒಂದು ಚಿಂತನೆಯನ್ನು ಮಾಡಿಕೊಂಡು ಯಾರ್ಯಾರಿಗೆ ಯಾವ ಇಲಾಖೆ ಕೊಟ್ಟರೆ ಸೂಕ್ತ ಮತ್ತು ಆ ಇಲಾಖೆಯಲ್ಲಿ ಅವರು ಏನು ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಆಲೋಚನೆ ಇಟ್ಟಿರ್ತಾರೆ. ಆಲೋಚನೆ ಪ್ರಕಾರ ಕೊಡ್ತಾರೆ. ಕೊಟ್ಟ ಮೇಲೆ ಅದ್ರ ಬಗ್ಗೆ ನಾವು ಮಾಡೋಣ ಕೆಲಸ ಒಳ್ಳೆಯದು. ಅಂದರೆ ಯಾವುದೇ ಇಲಾಖೆ ಕೊಟ್ಟರು ಓಕೆ ನಾನು ಕೆಲಸ ಮಾಡ್ತೀನಿ ಅಂತೀರಿ ಹಾಗಾದರೆ? ಇಲಾಖೆ ಮಹತ್ವ ಅಲ್ಲ, ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಆ ಇಲಾಖೆ ಗೌರವ ಬರ್ತಕ್ಕಂಥದ್ದು. ಇಲಾಖೆ ದೊಡ್ಡದು ಸಣ್ಣದು ಇರೋದಲ್ಲ, ಇಲಾಖೆ ಎಲ್ಲವೂ ಒಂದೇ ಇರ್ತದೆ. ಅದನ್ನು ಭಾಳ ಪಕ್ವವಾಗಿ ಅದನ್ನು ನುರಿಸುವಂಥ ಕೆಲಸ ಯಾರು ಮಾಡ್ತಾರೆ ಅದು ಅದರಲ್ಲಿ ಯಶಸ್ವಿ ಆಗ್ತಾರೆ. ಈಗ ತಡವಾಗಿ ಮಾಹಿತಿ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಸರ್? ಕ್ಷೇತ್ರ ಜನಕ್ಕೆಲ್ಲ ಹೇಳಿದಿರಾ? ಹೇಗೆ ನೀವು ರೆಡಿ ಆದ್ರಾ? ಹೇಗೆ? ಕ್ಷೇತ್ರದ ಜನರಿಗೆ ನಾನೇನು ಹೇಳಿಲ್ಲ. ಕ್ಷೇತ್ರದ ಜನರಿಗೆ ನಿರೀಕ್ಷೆ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ನಮ್ಮವರು ಇರ್ತಾರೋ ಅಂತಕ್ಕಂಥ ಒಂದು ದೃಢ ಅವ್ರದ್ದು ನಿರ್ಧಾರ. ಆದರೆ ಈಗಾಗಲೇ ಸಾವಿರಾರು ಜನ ಬಂದುಬಿಟ್ಟಿದ್ದಾರೆ. ಇಲ್ಲೇ ಒಂದು ಕಲ್ಯಾಣ ಮಂಟಪದಲ್ಲಿ ಊಟದ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ವಿ ಬಂದಂಥ ಕಾರ್ಯಕರ್ತರಿಗೆ. ಹೀಗಾಗಿ ಎಲ್ರಿಗೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕಾಗೋದಿಲ್ಲ, ಅಲ್ಲೇ ಒಂದು ಸ್ಕ್ರೀನ್ ಹಾಕುವಂಥ ಕೆಲಸ ಮಾಡಿದ್ವಿ. ಅಲ್ಲೇ ಅದರದ್ದು ಊಟದ ವ್ಯವಸ್ಥೆನ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಸ್ಕ್ರೀನ್ದಲ್ಲಿ ಅಲ್ಲೇ ನೋಡಿಕೊಂಡು ಅಲ್ಲೇ ಇರ್ತಾರೆ. ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ನಾನು ಅಲ್ಲಿ ಹೋಗಿ ಅವ್ರಿಗೆಲ್ಲರಿಗೂ ಭೇಟಿ ಆಗುವಂಥ ಕೆಲಸವನ್ನು ಮಾಡ್ತೀನಿ. ಇದಿಷ್ಟು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತ ಲಕ್ಷ್ಮಣ್ ಸವದಿ ಅವರ ಮಾತು. ನನಗೆ ಸಾಕಷ್ಟು ನಿರೀಕ್ಷೆ ಇತ್ತು, ನಿರೀಕ್ಷೆಯಂತೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನಾನು ಕೂಡ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ಅನ್ನೋ ಮಾತನ್ನು ಕೂಡ TV9 ಜೊತೆ ಹಂಚ್ಕೊಳ್ತಾ ಇರುವಂತ ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ವಿಸ್ತರಣೆ ಮಾಡಲಿಕ್ಕೆ ಖುಷಿ ಇದೆಯಾ? ಸಂಪುಟದಲ್ಲಿ ಕೆಲಸ ಮಾಡಲಿಕ್ಕೆ ಎಷ್ಟು ಖುಷಿ ಇದೆ ಮತ್ತು ಏನೆಲ್ಲ ನಿರೀಕ್ಷೆಗಳಿದೆ ಅಂತ ಹೇಳಿ. ಇಲಾಖೆ ಕೊಟ್ಟ ಮೇಲೆ ಯಾವ ಇಲಾಖೆ ಕೊಡ್ತಾರೆ ಅದ್ರ ಮೇಲೆ ಏನು ಮಾಡಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಮತ್ತು ವಿಷನ್ಗಳನ್ನು ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಇಲಾಖೆ ವಹಿಸಿದ ಮೇಲೆ ಅದ್ರ ಬಗ್ಗೆ ನಾನು ರಿಯಾಕ್ಷನ್ ಮಾಡ್ತೀನಿ. ಸೌದಿ ಅವರು ಯಾವ ಇಲಾಖೆ ಮೇಲೆ ಒಂದಷ್ಟು ಒಲವು ಹೊಂದಿದೆ? ಯಾಕೆ ನೀವು ಕೂಡ ಸಹಕಾರ ಕ್ಷೇತ್ರದಿಂದ ಬಂದಂಥವ್ರು, ಆ ಸಹಕಾರ ಕ್ಷೇತ್ರದ ಮೇಲೆ ಒಲವು ಇದೆಯಲ್ಲ, ಯಾವುದೇ ಕೊಟ್ಟರು ಓಕೆ ನಾನು ನಿಭಾಯಿಸ್ತೀನಿ ಅನ್ನೋದು ವಿಶ್ವಾಸ ಇದೆಯಾ? ಮುಖ್ಯಮಂತ್ರಿಗಳು ಒಂದು ಚಿಂತನೆಯನ್ನು ಮಾಡಿಕೊಂಡು ಯಾರ್ಯಾರಿಗೆ ಯಾವ ಇಲಾಖೆ ಕೊಟ್ಟರೆ ಸೂಕ್ತ ಮತ್ತು ಆ ಇಲಾಖೆಯಲ್ಲಿ ಅವರು ಏನು ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಆಲೋಚನೆ ಇಟ್ಟಿರ್ತಾರೆ. ಆಲೋಚನೆ ಪ್ರಕಾರ ಕೊಡ್ತಾರೆ. ಕೊಟ್ಟ ಮೇಲೆ ಅದ್ರ ಬಗ್ಗೆ ನಾವು ಮಾಡೋಣ ಕೆಲಸ ಒಳ್ಳೆಯದು. ಅಂದರೆ ಯಾವುದೇ ಇಲಾಖೆ ಕೊಟ್ಟರು ಓಕೆ ನಾನು ಕೆಲಸ ಮಾಡ್ತೀನಿ ಅಂತೀರಿ ಹಾಗಾದರೆ? ಇಲಾಖೆ ಮಹತ್ವ ಅಲ್ಲ, ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಆ ಇಲಾಖೆ ಗೌರವ ಬರ್ತಕ್ಕಂಥದ್ದು. ಇಲಾಖೆ ದೊಡ್ಡದು ಸಣ್ಣದು ಇರೋದಲ್ಲ, ಇಲಾಖೆ ಎಲ್ಲವೂ ಒಂದೇ ಇರ್ತದೆ. ಅದನ್ನು ಭಾಳ ಪಕ್ವವಾಗಿ ಅದನ್ನು ನುರಿಸುವಂಥ ಕೆಲಸ ಯಾರು ಮಾಡ್ತಾರೆ ಅದು ಅದರಲ್ಲಿ ಯಶಸ್ವಿ ಆಗ್ತಾರೆ. ಈಗ ತಡವಾಗಿ ಮಾಹಿತಿ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಸರ್? ಕ್ಷೇತ್ರ ಜನಕ್ಕೆಲ್ಲ ಹೇಳಿದಿರಾ? ಹೇಗೆ ನೀವು ರೆಡಿ ಆದ್ರಾ? ಹೇಗೆ? ಕ್ಷೇತ್ರದ ಜನರಿಗೆ ನಾನೇನು ಹೇಳಿಲ್ಲ. ಕ್ಷೇತ್ರದ ಜನರಿಗೆ ನಿರೀಕ್ಷೆ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ನಮ್ಮವರು ಇರ್ತಾರೋ ಅಂತಕ್ಕಂಥ ಒಂದು ದೃಢ ಅವ್ರದ್ದು ನಿರ್ಧಾರ. ಆದರೆ ಈಗಾಗಲೇ ಸಾವಿರಾರು ಜನ ಬಂದುಬಿಟ್ಟಿದ್ದಾರೆ. ಇಲ್ಲೇ ಒಂದು ಕಲ್ಯಾಣ ಮಂಟಪದಲ್ಲಿ ಊಟದ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ವಿ ಬಂದಂಥ ಕಾರ್ಯಕರ್ತರಿಗೆ. ಹೀಗಾಗಿ ಎಲ್ರಿಗೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕಾಗೋದಿಲ್ಲ, ಅಲ್ಲೇ ಒಂದು ಸ್ಕ್ರೀನ್ ಹಾಕುವಂಥ ಕೆಲಸ ಮಾಡಿದ್ವಿ. ಅಲ್ಲೇ ಅದರದ್ದು ಊಟದ ವ್ಯವಸ್ಥೆನ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಸ್ಕ್ರೀನ್ದಲ್ಲಿ ಅಲ್ಲೇ ನೋಡಿಕೊಂಡು ಅಲ್ಲೇ ಇರ್ತಾರೆ. ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ನಾನು ಅಲ್ಲಿ ಹೋಗಿ ಅವ್ರಿಗೆಲ್ಲರಿಗೂ ಭೇಟಿ ಆಗುವಂಥ ಕೆಲಸವನ್ನು ಮಾಡ್ತೀನಿ. ಇದಿಷ್ಟು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತ ಲಕ್ಷ್ಮಣ್ ಸವದಿ ಅವರ ಮಾತು. ನನಗೆ ಸಾಕಷ್ಟು ನಿರೀಕ್ಷೆ ಇತ್ತು, ನಿರೀಕ್ಷೆಯಂತೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ನಾನು ಕೂಡ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ಅನ್ನೋ ಮಾತನ್ನು ಕೂಡ TV9 ಜೊತೆ ಹಂಚ್ಕೊಳ್ತಾ ಇರುವಂತ ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.